ಹಲೋ, ಯಾರು? ಯಾರನ್ನೋದು ಮುಖ್ಯ ಅಲ್ಲ, ಯಾಕೆ ಮಾಡಿದ್ವಿ ಅನ್ನೋದು ಮುಖ್ಯ. ಯಾಕೆ ಮಾಡಿದ್ದು? ಯಾಕೆ ಮಾಡಿದ್ವಿ ಅನ್ನೋದಕ್ಕಿಂತ ಎಲ್ಲಿಗೆ ಬರಕ್ ಹೇಳ್ತೀವಿ ಅನ್ನೋದು ಇಂಪಾರ್ಟೆಂಟ್. ಹಲೋ ರೀ, ನೀವ್ಯಾರು? ನಾನು ಯಾಕೆ ಬರಬೇಕು? ನಿನ್ನ ID ಕಾರ್ಡು, ವೋಟರ್ ID, ಪರ್ಸು ಇದೆಲ್ಲ ಬೇಕು ಅಂದರೆ ಬರಲೇಬೇಕು. ಬರಲಿಲ್ಲ ಅಂದರೆ ಕುರುಡಿ ಥರ ಆ್ಯಕ್ಟ್ ಮಾಡಿ ನನ್ನ ಚೀಟ್ ಮಾಡಿ 100 ರೂಪಾಯಿ ಅಲ್ಲ 1,00,000 ರೂಪಾಯಿ ಲಪ್ಟಾಯಿಸೋದೆ ಅಂತ ಪೊಲೀಸ್ ಹತ್ರ ಕಂಪ್ಲೇಂಟ್ ಕೊಡ್ತೀನಿ. ಪೊಲೀಸ್ ಸ್ಟೇಷನ್? ಪಾಸ್ಕೋಡ್ ಪ್ಲೀಸ್. ಪಾಸ್ಕೋಡಾ? ಡೋರ್ ಓಪನ್ ಆಗ್ಬೇಕಂದ್ರೆ ಪಾಸ್ಕೋಡ್ ಹೇಳಬೇಕು. ಏನದು? ನನಗೇನು ಗೊತ್ತಿಲ್ಲ. ನಾಗವಲ್ಲಿ ತರ ಆಕ್ಟ್ ಮಾಡಿದ್ರನೆ ಡೋರ್ ಓಪನ್ ಆಗೋದು. ನಾಗವಲ್ಲಿನ? ಏನ್ ಸರ್ ನಾಗವಲ್ಲಿನಿ? ನಿಮ್ ನೋಡಿಲ್ಲನು ಚಂಪೇಸ್ತಾರ್ ಲಕ 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 ಲಕ. With the dance. More energy. ನೇಂತ ನಾಗವಲ್ಲಿ ನಿನ್ ನೋಡಲ್ಲನು ಚಂಪೇಸ್ತಾರ್ ಲಕ 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 ಲಕ. Hello. Hello, excuse me. ಯಾರು ಇವಳು? ಮೆಂಟ್ಲಿ ಇದ್ದಂಗ ಅವಳೆ. ಯಾಕೆ ಬೇಕಪ್ಪ ಇವಳು ಸಹಸ ನಿಮಗೆ? ಮೆಂಟ್ಲು. ಸಾರಿ ಸರ್, ಅದು ನಾನು ಬೇಕು ಅಂತ ಮಾಡಲಿಲ್ಲ. ಮತ್ತೆ ಬೇಡ ಅಂತ ಮಾಡಿದ್ಯಾ? ಏಯ್, ನಂಗೆ ಸುಳ್ಳು ಹೇಳೋರು ಕಂಡ್ರೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಕುರುಡಿ ಥರ ಚೆನ್ನಾಗಿ ಆಕ್ಟ್ ಮಾಡ್ತೀಯ ನೀನು. ಸಾರಿ ಸರ್. ನನ್ನ ಒಳ್ಳೆತನನ ಮಿಸ್ಯೂಸ್ ಮಾಡಿದೆ ನೀನು. ಪ್ಲೀಸ್ ನನ್ನ ಕಾಲೇಜ್ ID ಮತ್ತೆ ಪರ್ಸ್ ನನಗೆ ಕೊಡಿ. ಇಲ್ಲದೆ ಹೋದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಪ್ಲೀಸ್. 10,000 ಜೊತೆ ನಾನು ಹಿಂಗೆ ಕೊಟ್ಟಿರೋ 100 ರೂಪಾಯಿ ಕೊಡು, ನಿನ್ ಪರ್ಸ್ ತಗೊಂಡು. ನೀವ್ ಕೊಟ್ಟಿದ್ದ ಕಾಸಲ್ಲಿ ಫ್ರೆಂಡ್ಸ್ಗೆಲ್ಲ ಐಸ್ ಕ್ರೀಮ್ ಕೊಡ್ಸ್ಬಿಟ್ಟೆ ಸರ್. ಏಯ್, ನನಗೆ ಹೊಟ್ಟೆ ಉರಿಯಾಗಿ ಮಾಡಿ ನೀನ್ ಮಾತ್ರ ತಂಪಾಗಿ ಐಸ್ ಕ್ರೀಮ್ ತಿನ್ಬಿಟ್ಯಾ? ನಿಮ್ಮ ಅಪ್ಪನ್ ತೋರ್ಸೋ, ಅವ್ರ ಹತ್ರನೇ ವಸೂಲಿ ಮಾಡ್ತೀನಿ. 10,000? 10,000 ಅಂದ್ರೆ ಏನಂತ ತಿಳ್ಕೊಂಡಿದೀಯ? ಅಯ್ಯ ನೀನ್ 10,000 ರೂಪಾಯಿ ಕಡೆ. 10,000 ಸಂಪಾದಿಸೋದು ಎಷ್ಟು ಕಷ್ಟ ಅಂತ. ಸರ್ ಪ್ಲೀಸ್ ನಮ್ಮ ಅಪ್ಪನ ಹತ್ರ ಮಾತ್ರ ಹೇಳ್ಬೇಡಿ ಪ್ಲೀಸ್. ಇವಳು ಮಾಡಿರೋ ತಪ್ಪಿಗೆ ಸರಿಯಾಗಿ ಶಿಕ್ಷೆ ಕೊಡ್ಬೇಕಾ? ಒಂದ್ ಕೆಲಸ ಮಾಡೋಣ. ಏನು? ಇವಳನ್ನ ಎತ್ತಾಕೊಂಡಾಗ ಮಣ್ಣಲ್ಲಿ ಇವಳನ್ನ ಹೂತಾಕಿದ್ರೆ ನಮಗೇನೋ ಸಿಗತ್ತೆ? ಸಿಗದ್ ಬರೀ ಮಣ್ಣು. ನಮಗ್ ಬೇಕಾಗಿರೋದು ದುಡ್ಡು. ಸೊ ಇವಳನ್ನ ಇಟ್ಕೊಂಡು ನಿಮ್ ಕಾಲಕ್ಕೆ ಬೇಕಾದ್ರೂ ಬೀಳ್ತೀನಿ. ಪ್ಲೀಸ್ ನನ್ನನ್ನು ಹಾಗೆಲ್ಲ ಯೂಸ್ ಮಾಡ್ಕೋಬೇಡಿ. ನನಗೆ ಆ ಥರ ಎಕ್ಸ್ಪೀರಿಯನ್ಸ್ ಇಲ್ಲ. ಪ್ಲೀಸ್ ಸರ್ ಪ್ಲೀಸ್. ಹಲೋ ಬಿಸ್ನೆಸ್ ಅಂದ್ರೆ ನೀನ್ ಅನ್ಕೊಂಡಂಗಲ್ಲ. ತಳ್ಳೋ ಗಾಡಿಯಲ್ಲಿ ತರಕಾರಿ ಮಾರೋದು. ಸರ್ ನನ್ನ ಲೈಫಲ್ಲಿ ಇನ್ಯಾರಿಗೂ ಸುಳ್ಳು ಹೇಳಲ್ಲ, ಮೋಸ ಮಾಡಲ್ಲ. ಪ್ಲೀಸ್ ನನ್ನ ಪರ್ಸ್ ID ಕಾರ್ಡ್ ಕೊಟ್ಬಿಡಿ ಪ್ಲೀಸ್ ಸರ್. ಅದಕ್ಕೂ ಮುಂಚೆ ನಾನು ಹೇಳೋ ಕೆಲಸ ಮಾಡು. ಏನು? ಕೆಲಸ ಮಾಡ್ಲಿಕ್ಕೆ ಆಯ್ತು ಸರ್, ನೀವ್ ಹೇಳಿದ ಎಲ್ಲ ಕೆಲಸ ಮಾಡಿ ಮುಗಿಸಿದ್ದೀನಿ. ಪ್ಲೀಸ್ ಮನೆಗೆ ಹೋಗೋ ಟೈಮ್ ಆಯ್ತು. ನನ್ನ ಪರ್ಸ್ ನನಗೆ ಕೊಡಿ.
ಆದರೆ ಫಸ್ಟು ಪೆನ್ನು ಪೇಪರ್ ತೆಗಿ. ನಾನು ಹೇಳ್ದಂಗೆ ಬರಿ. ಏನ್ ಬರಿಬೇಕು? ಅಪಾಲಜಿ. ಅಪಾಲಜಿನಾ? ನನ್ನಿಂದ ತಪ್ಪಾಯ್ತು. ನಿನ್ನಿಂದ ಏನೋ ತಪ್ಪಾಯ್ತು? ಸುಮ್ಮನೆ ಕೂತ್ಕೊಳ್ಳ. ನಿನ್ನಿಂದ ಏನದು? ನನ್ನಿಂದ ತಪ್ಪಾಯ್ತು. ಅದನ್ನ ಹೇಳಕ್ ರಾಂಗ್. ನನ್ನಿಂದ ತಪ್ಪಾಯ್ತು. ನೀನ್ ಬರ್ಕೋ. ಮತ್ತೆ ನಾನಿಂತ ತಪ್ಪು ಮಾಡಲ್ಲ. ಯಾರಿಗೂ ಮೋಸ ಮಾಡಲ್ಲ. ಎಲ್ಲೇ ಆಗ್ಲಿ ಯಾರಿಗೇ ಆಗ್ಲಿ ಸುಳ್ಳು ಹೇಳಿ ಮೋಸ ಮಾಡಿದ್ರೆ ನಿಮ್ಮ ಮನೆಗೆ ಬಂದು ಕೆಲಸ ಮಾಡ್ತೀನಿ. ನಾನಾ? ಬೇರೆ ಎಲ್ ತಪ್ಪು ಮಾಡಿದ್ರು ನಿಮ್ಮನೆಗೆ ಬಂದು ಕೆಲಸ ಮಾಡ್ಬೇಕಾ? ದೂಸ್ರಾ ಮಾತಾಡಬಾರ್ದು. ಸುಮ್ಮನೆ ಬರಿಬೇಕಷ್ಟೇ. ಇಲ್ಲಂದ್ರೆ ಗೊತ್ತಲ್ಲ, ಪೊಲೀಸ್ ಸ್ಟೇಷನ್. ಸಿಕ್ತು ಕಣ. ಬೀಟ್ಸ್ ಗಿಟಾರ್. ಎಲ್ಲಿ ಬರುತ್ತೇಳು? ಜಯನಗರ 7th ಬ್ಲಾಕು 4th ಮೈನು 3rd ಕ್ರಾಸು. ಅದು ನನ್ನ ಕಾಲೇಜ್ ಪಕ್ಕದ ರೋಡಲ್ಲೇ ಇರೋದು. ಇರ್ಲಾರ್ದೆ ಇರುವೆ ಬಿಟ್ಕೊಂಡಂಗಾಯ್ತು. ನನ್ ಬಾಯಿ ಬೇರೆ ಸುಮ್ಮನೆ ಇರಲ್ಲ. 10,000 ರೂಪಾಯಿ ವಜಾ ಆಗೋವರೆಗೂ ಪ್ರತಿದಿನ ಬಂದು ನೀವು ಹೇಳಿದ ಕೆಲಸ ಮಾಡ್ಕೊಟ್ಟು ಹೋಗ್ತೀನಿ. ನಿಮ್ಮ ಸೇವೆ ಮಾಡ್ತೀನಿ ಅಂತ ಬರಿ. ಸೇವೆನಾ ಸರ್? ಏನ್ ಸಾರು? ಬಾಸ್ ಅಂತನ್ನೋ. ಬರೀತ್ಯಾ ಇಲ್ವಾ? ಬರೀತೀನಿ ಬಾಸ್. ತಗೋ. ಚಾಕ್ಲೇಟ್ ತಗೋ, ಹೋಗು, ಮಜಾ ಮಾಡು. ಐಡಿ ನಾನು ಕೊಡೋವರೆಗೂ ನೀನು ಕೇಳಬಾರ್ದು. ಇನ್ನೊಂದ್ಸಲ ಕೇಳಿದ್ರೆ ಚೆನ್ನಾಗಿರಲ್ಲ. ಹೋಗು. ಹೋಗ್ತಾ ಇರ್ಬೇಕು. ಇನ್ನು ಏನೇನ್ ಕಾದಿದ್ಯೋ. ಎಕ್ಸ್ಕ್ಯೂಸ್ ಮೀ. ಹಲೋ ಸಾರಿ. ಏನು ಇವಳು ಎಲ್ಲ ಕಡೆ ಇರ್ತಾಳೆ? ದೇವನ ಕಾಲು ಕರೆಕ್ಟಾಗಿದೆ. ಅಬ್ಬಾ ಸೇಮ್ ಲೂಸ್. ಮೈಕೈ ಎಲ್ಲ ನೋಡ್ತಾ ಇದೆ. ಮೈಕೈ ನೋವಾ? ಎಲ್ಲೋಗಿದ್ಲು? ಎದುರುಗಡೆ ಫ್ಲಾಟ್ನಲ್ಲಿರೋ ಹುಡುಗರು ಏನಾದರೂ ಪಟಾಯಿಸಿ ಕರ್ಕೊಂಬಂದಿದ್ರ? ಕಾಲೆಲ್ಲ ನೋಡ್ತಾ ಇದೆ. 100% ಇದು ಕೇಸೇ. ಮೈಯೆಲ್ಲ ನೋವು ಅಂತವಳೆ. ನಾವು ಒಂದ್ಸಲಿ ಟ್ರೈ ಮಾಡೋಣ. ಹಲೋ. ಏನಿಲ್ಲ, ಕೆಳಗಡೆ ಹೋಗ್ಬೇಕಾ? ಕೆಳಗೆ ಗ್ರೌಂಡ್. ನಿದ್ರೆ ಬರಲಿಲ್ಲ ನನಗೆ, ನಿದ್ರೆ ಬರಲಿಲ್ಲ. ಲಾ 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 ಲಾ. ಲುಕ್ ಕೊಡ್ತಾವಳೆ, ರೂಟಿಗೆ ಬರ್ತಾವಳೆ. ಯು ಆರ್ ಲುಕಿಂಗ್ ವೆರಿ ಸ್ಮಾರ್ಟ್. ಯುವರ್ ಮೈ ಮೇಲೆ ಗುಡ್ ಸ್ಮೆಲ್ ಕಮಿಂಗ್. ಥ್ಯಾಂಕ್ ಯು. ಸ್ಮೈಲ್ ಮಾಡ್ಬಿಟ್ಲು ಕಣ, ಸ್ಮೈಲ್ ಮಾಡ್ಬಿಟ್ಲು. ಅಡ್ಜಸ್ಟ್ ಆಗೋಯ್ತು. ಡಾರ್ಲಿಂಗ್, ವಿ ಡೂ ಒನ್ ಥಿಂಗ್. ವಿ ಗೋ ಟು ಅವರ್. ಎಲ್ಲೋದ್ಲಯ್ಯ? ಅಯ್ಯಯ್ಯೋ, ಇವಳು ಲಾಕ್ ಆದ್ಲು. ಕತೆ ಮುಗೀತು. ಕಾವ್ಯ ನಿನ್ ಕತೆ ಅಷ್ಟೇ ಕಣೆ. ಏನಮ್ಮ, ಗಾಡಿ ಓಡಿಸ್ಬೇಕಾದ್ರೆ ಸರಿಯಾಗಿ ನೋಡ್ಕೊಂತಾನೆ ಓಡಿಸ್ಬೇಕು. ಗಾಡಿ ಓಡಿಸ್ಬೇಕಾದ್ರೆ ಜ್ಞಾನ ಎಲ್ಲಿಡ್ಕೊಂಡ್ ಬರ್ತಾ ಇದ್ರಿ? ಐಮ್ ಸೋ ಸಾರಿ ಸರ್, ಗೊತ್ತಿಲ್ಲದೆ ಏನೋ ಆಗೋಯ್ತು. ಬೇಕಾದ್ರೆ ನಾನೇ ರೆಡಿ ಮಾಡಿಸ್ಕೊಟ್ಬಿಡ್ತೀನಿ. ಅದೆಲ್ಲ ಏನೂ ಬೇಕಾಗಿಲ್ಲ. ಸಣ್ಣ ಸ್ಕ್ರಾಚ್ ಆಗಿದೆ, ಒಂದು 200-300 ರೂಪಾಯಿ ಆಗ್ಬೋದು. ಅಷ್ಟೇನಾ? ಅಕಸ್ಮಾತ್ ಕೈಯ ಕಾಲ ಮುರಿದೋಗಿದ್ರೆ ಯಾರು ಹೊಣೆ? ಗಾಡಿ ನೋಡ್ಕೊಂಡು ನೋಡ್ಸಿ. ಸರಿ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ಇದಕ್ಕೆ ಬರೀ 300 ರೂಪಾಯಿನಾ? ಹೌದಮ್ಮ. ಹಾಗಾದ್ರೆ ಸರ್, ಈ ಗ್ಲಾಸ್ ಹೊಡೆದೋದ್ರೆ ಎಷ್ಟು ದುಡ್ಡು ಆಗುತ್ತೆ? ಅದೊಂದು 1000 ಆಗ್ಬೋದು. ಡಸ್ಟರ್ ಗಾಡಿಗಾದ್ರೆ ಅದೊಂದು 2000 ಆಗ್ಬೋದು. ಅಷ್ಟೇನಾ? ಯಾಕಮ್ಮ? ನನ್ನ ಬಕ್ರ ಮಾಡಿದ್ನಾ?
ಇದ್ಯಾರಪ್ಪ ಇದು ನನ್ನ ಕಾರ್ ಗ್ಲಾಸ್ ಮೇಲೆ? ನಾನು ನಿನ್ನ ಆಳ, ನೀನು ನನ್ನ ಬಾಸ. ಜನ್ಮ ಜನ್ಮಕ್ಕೂ ನಿನ್ನ ನಾಗವಲಿ ತರ ಕಟ್ತೀನಿ. ಅಯ್ಯ ನಿನ್ನ ಹೋಯ್ತೀರಿ, ಕಟ್ ಮಾಡ್ತೀಯಾ? ನಿನ್ನ ಅಜ್ಜಿ ಎಲ್ಲ ಇದೆಯಾ? ನೀನು ನಿನ್ ಕಾಲೇಜ್ ಹತ್ರ ಬಂದು ನೋಡ್ತೀನಿ ನಿನ್ನ. ಅಲ್ಲೇ ಇರು. I'm so sorry. ಎಲ್ಲೋಗ್ತೀಯಾ? ಪರ್ಸ್ ನನ್ನ ಹತ್ರನೇ ಇದೆ, ಬಂದೇ ಬರ್ತೀಯಾ? ಹಲೋ ಹಲೋ ಹಲೋ, ಇದೇನ್ ಮನೆ ಅನ್ಕೊಂಡಿದ್ದೀರಾ ಇಲ್ಲ ಏನ್ ಅನ್ಕೊಂಡಿದ್ದೀರಾ? ಮನೆ ಅಂತಾನೆ ಅನ್ಕೊಂಡಿದ್ದೀವಿ. ಯಾಕೆ ಸರ್, ಏನಾಯ್ತು? ಯಾಕೆ ಏನು ಅಂತ ನನ್ನ ನೀನು ಕ್ವಶನ್ ಕೇಳ್ಬೇಡ. ಆವಾಗಿಂದ ದಬಾ 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 ಅಂತ ಶಬ್ದ ಬರ್ತಾ ಇದೆ, ಮನೆ ಬರೀ ಅಳ್ಳಾಡ್ತಾ ಇದೆ. ಇಮಿಡಿಯೇಟ್ ಆಗಿ ಇಲ್ಲಿ ಏನ್ ನಡೀತಾ ಇದೆ ನನ್ಗೆ ಗೊತ್ತಾಗಬೇಕು. ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಪ್ರಾಕ್ಟೀಸ್? ಹಾ. ಏನ್ ಸರ್, ಇಷ್ಟು ದಿನದಿಂದ ನಾವು ಮಾಡ್ತಾ ಇದ್ದೀವಿ, ನೀವು ನೋಡ್ತಾ ಇದ್ದೀರಾ. ನಿಮಗೆ ಗೊತ್ತಿಲ್ಲದೆ ಇರೋಂಥದ್ದೇನಿದೆ? ಯಾವ್ದೋ ಹುಡುಗಿ ಬರ್ತಾ ಇತ್ತಲ್ಲ, ಅದರಿಂದ ನಂಬ್ಕೊಂಡ್ಬಿಟ್ರ. ಪ್ರಾಕ್ಟೀಸ್ ಮಾಡಿ ರಿಯರ್ಸ್ ಮಾಡಕ್ಕೆ ಅದೇನು ಸ್ಪೋರ್ಟ್ಸಾ? ಅದು ಒಂಥರ ಸ್ಪೋರ್ಟ್ಸ್ ಇದ್ದಂಗೆ ಸರ್. ನಾವ್ ಯಾವಾಗ್ಲೂ ಯಾವುದೇ ವಿಷಯಕ್ಕೆ ಪಕ್ಕ ರಿಹರ್ಸಲ್ಸ್, ನೀಟ್ ಪ್ರಾಕ್ಟೀಸ್ ಇಲ್ಲದೆ ಪ್ರಾಕ್ಟಿಕಲ್ ಆಗಿ ಹೋಗೋದೇ ಇಲ್ಲ. ಆಮೇಲೆ ಮುಂದೆ ನಮಗೆ ಕಷ್ಟ ಅಲ್ವಾ ಸರ್? ಆಹಾ, ಸರಿಯಾಗಿ ಪ್ರಾಕ್ಟೀಸ್ ಮಾಡ್ಲಿಲ್ಲ ಅಂದ್ರೆ ಬೇಗ ಔಟ್ ಆಗ್ಬಿಡ್ತೀನಿ ಅಂತ ಭಯನಾ? ಎಸ್ ಸರ್. ಅದಕ್ಕೆ ಚಾನ್ಸ್ ಸಿಕ್ಕಾಗೆಲ್ಲ ಟೈಮ್ ವೇಸ್ಟ್ ಮಾಡ್ಕೊಳ್ದೆ ಎಲ್ಲರೂ ಬೆವ್ರು ಕಿತ್ತು ಸುಸ್ತಾಗೋವರೆಗೂ ಪ್ರಾಕ್ಟೀಸ್ ಮಾಡ್ತೀವಿ ಸರ್. ಸರ್, ಪ್ರಾಕ್ಟೀಸ್ ಮಾಡಬೇಕು, ಲೇಟ್ ಆಗ್ತಾ ಇದೆ. ಬಾಯ್, ಬೇಜಾರು ಮಾಡ್ಕೊಬೇಡಿ. ಇಷ್ಟು ಓಪನ್ ಆಗಿ ಮಾನ ಮರ್ಯಾದೆ ಇಲ್ಲದೆ ಎಲ್ಲ ನನ್ನ ಹತ್ರ ಹೇಳ್ಕೊಂತಾವನೆ ಅಂದ್ರೆ ಇಲ್ಲಿ ಏನೋ ಕಾಸ ಮಾಸ ನಡೀತಾ ಇದೆ. ಹೆಂಗಾರು ಮಾಡಿ ಅಡ್ಕೈಸ್ಕೊಂಡು ಅಡ್ಡಿಂಗ್ ಮಾಡ್ಬಿಡ್ಬೇಕು. ಹಲೋ, ಏನ್ ಸರ್? ಎಕ್ಸ್ಕ್ಯೂಸ್ ಮೀ, ಇಫ್ ಯು ಡೋಂಟ್ ಮೈಂಡ್ ನನ್ನನ್ನು ನಿಮ್ಮ ಆಟಿಕೆ ಸೇರ್ಸ್ಕೋತೀರಾ? ಐ ಲೈಕ್ ಯು ಸ್ಪಿರಿಟ್, ಬಟ್ ಅದಕ್ಕೆ ಅಂತ ಒಂದು ಏಜ್ ಅಂತ ಇರುತ್ತೆ. ಅದಕ್ಕೆ ಸಿಕ್ಕಾಪಡೆ ಎನರ್ಜಿ ಬೇಕು. ಅದು ಈ ವಯಸ್ಸಲ್ಲಿ ನಿಮ್ ಕೈಯಲ್ಲಿ. ಹಲೋ, ಐ ಆಮ್ ಆಲ್ಸೋ ಎನರ್ಜೆಟಿಕಲ್ ಯಂಗ್ ಪರ್ಸನ್. ಇನ್ನು ಮದುವೆ ಆಗದೆ ಇರೋ ಬ್ಯಾಚುಲರ್. ಬೆಳಿಗ್ಗೆ ಸಾಯಂಕಾಲ ಯೋಗ ಮಾಡಿ ಮೈನ ಫಿಟ್ ಆಗಿ ಇಟ್ಕೊಂಡಿದ್ದೀನಿ. ಪ್ಲೀಸ್ ಪ್ಲೀಸ್ ಪ್ಲೀಸ್. ಸರ್, ಅದಕ್ಕೆಲ್ಲ ಜಿಮ್ ಯೋಗ ಮಾಡಿದ್ರೆ ಯೂಸ್ ಇಲ್ಲ ಸರ್. ಬೇಸಿಕ್ ಕಲಿಯಕ್ಕೆ ಸ್ಕೂಲಿಗೆ ಹೋಗ್ಬೇಕು. ಸ್ಕೂಲಾ? ಎಕ್ಸು ಭೋಗ ಮಾಡಕ್ಕೆ ಸ್ಕೂಲ್ಗೆ ಬೇರೆ ಹೋಗ್ಬೇಕು ಅಂತಾರಲ್ಲಪ್ಪ. ಹೆಂಗಾರ ಮಾಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್. ಅದು ಎಷ್ಟು ಖರ್ಚಾಗುತ್ತೋ ಪರವಾಗಿಲ್ಲ, ಅರ್ಧ ಭಾಗ ನಂದು 100 ರೂಪೀಸ್ ಟಿಪ್ಸ್ ಕೊಟ್ಬಿಡ್ತೀನಿ. ಏನಂತ ಅವನಿಗೆ ಅವಾಗ್ಲಿಂದ ತಲೆ ತಿಂತಾ ಇದ್ದಾನೆ. ಅದು ನಾನು ಬಂದು ನಿಮ್ ಗ್ಯಾಂಗಿಗೆ ಜಾಯ್ನ್ ಆಗ್ತೀನಿ ಅಂತವ್ರೆ. ಇಲ್ಲಿ ನಮ್ ಲೈಫ್ ಅಡ್ಜಸ್ಟ್ಮೆಂಟ್ ಅಲ್ಲಿ ನಡೀತಾ ಇದೆ. ಇನ್ನು ಅವ್ನು ಬಂದ್ರೆ ನಮ್ ತಲೆ ಮೇಲೆ ಕುತ್ಕೋಬೇಕಷ್ಟೇ. ಕಳ್ಸಿ ಆಚಾಗ್ಲೇ. ಹೆಂಗಾರ ಮಾಡಿ ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್. ಸರ್, ಆಗಲ್ಲ ಸರ್, ಆಗಲ್ಲ. ನಿಮ್ದು ಆದ್ಮೇಲೆ ಸರ್, ಇಲ್ಲ ಸರ್, ಆಗಲ್ಲ. ಅಯ್ಯೋ, ನನ್ನ ಮಕ್ಳು ಬಿಟ್ಕೊಡಲ್ಲ ಅಂತವ್ರಲ್ಲಪ್ಪ. ಹೆಂಗಾದ್ರೂ ಮಾಡಿ ಈ ಗ್ಯಾಂಗಿಗೆ ಜಾಯಿನ್ ಆಗ್ಲೇಬೇಕು.